ಇದು ಗ್ಯಾರಂಟಿ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಚನ್ನಪಟ್ಟಣಕ್ಕಾಗಿ ನಡೀತಾ ಇದೆ ಮಹಾಯುದ್ಧ. ಸೇರಿಗೆ ಸವ್ವಾ ಸೇರು ಎಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಂಡೆ ವಿರುದ್ಧ ಮತ್ತೊಂದು ಬ್ರಹ್ಮಾಸ್ತ್ರ ಹೂಡಲು ತಂತ್ರ ನಡೀತಾ ಇದೆ. ಎಚ್.ಡಿ.ಕೆ ಚದುರಂಗದಾಟಕ್ಕೆ ಡಿ.ಕೆ.ಶ್ರೀ ತಂಡ ಫಿಕ್ಸ್. ಚನ್ನಪಟ್ಟಣದಿಂದ ನಿಲ್ಲೋದಿಲ್ಲ ನಿಖಿಲ್ ಕುಮಾರಸ್ವಾಮಿ. ಚನ್ನಪಟ್ಟಣದಿಂದ ನಿಲ್ಲಲ್ಲ ಸಿ.ಪಿ. ಯೋಗೇಶ್ವರ್. ಚನ್ನಪಟ್ಟಣದಿಂದ ದಳಪತಿಗಳಿಂದ ಅಚ್ಚರಿಯ ಅಭ್ಯರ್ಥಿ. ಯಾರು ಊಹಿಸದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಬಂಡೆ ವಿರುದ್ಧ ಕುಮಾರಸ್ವಾಮಿಗೆ ಸಿಕ್ಕೇ ಬಿಡ್ತು ಬ್ರಹ್ಮಾಸ್ತ್ರ. ಅಂದು ಮಹಿಳಾ ಅಭ್ಯರ್ಥಿಯನ್ನ ಡಿ.ಕೆ. ಶಿವಕುಮಾರ್ ನಿಲ್ಲಿಸಿದ್ರು. ಈಗ ಅದೇ ಮಹಿಳಾ ಅಸ್ತ್ರ ಬಳಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಚನ್ನಪಟ್ಟಣಕ್ಕಾಗಿ ಮಹಾಯುದ್ಧವೇ ನಡೀತಾ ಇದೆ. ಸೇರಿಗೆ ಸವ್ವಾ ಸೇರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬಂಡೆ ವಿರುದ್ಧ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕೆ ತಂತ್ರಗಾರಿಕೆ ನಡೀತಾ ಇರೋದು. ಎಚ್.ಡಿ.ಕೆ ಚದುರಂಗದಾಟಕ್ಕೆ ಡಿ.ಕೆ.ಶ್ರೀ ತಂಡ ಆಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಬದಲು ಸಿ.ಪಿ. ಯೋಗೇಶ್ವರ್ ಅವರು ನಿಲ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದಿಲ್ಲ, ಸಿ.ಪಿ. ಯೋಗೇಶ್ವರ್ ನಿಲ್ಲೋದಿಲ್ಲ. ಹಾಗಾದ್ರೆ ಚನ್ನಪಟ್ಟಣದಿಂದ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋ ಕುತೂಹಲ ಇದ್ದೇ ಇದೆ. ಅಚ್ಚರಿಯ ಅಭ್ಯರ್ಥಿಯನ್ನ ನಿಲ್ಲಿಸೋದಕ್ಕೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾರು ಊಹಿಸದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ರಣತಂತ್ರವನ್ನ ಹೆಣೆದಿದ್ದಾರೆ. ಬಂಡೆ ವಿರುದ್ಧ ಕುಮಾರಸ್ವಾಮಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಅವತ್ತು ಮಹಿಳಾ ಅಭ್ಯರ್ಥಿಯನ್ನ ಡಿ.ಕೆ. ಶಿವಕುಮಾರ್ ನಿಲ್ಲಿಸಿದ್ರು. ಈಗ ಅದೇ ಮಹಿಳಾ ಅಸ್ತ್ರ ಬಳಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಚನ್ನಪಟ್ಟಣದಿಂದ ಎಚ್.ಡಿ.ಕೆ ಸಹೋದರಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಎಚ್.ಡಿ.ಕೆ ಸಹೋದರಿ ಅನಸೂಯರನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅನಸೂಯ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ ಅನಸೂಯರನ್ನ ಅಭ್ಯರ್ಥಿ ಮಾಡಲು ಎಚ್.ಡಿ.ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಟಿಕೆಟ್ ನೀಡುವ ಬದಲು ಸಹೋದರಿಗೆ ಮಣೆ ಹಾಕಬೇಕು, ಬೇರೆಯವರನ್ನ ಗೆದ್ದು ಮುಂದೆ ಪಕ್ಷಾಂತರ ಮಾಡಿದ್ರೆ ಎಂಬ ಚಿಂತೆ. ಅಂದ್ರೆ ಬೇರೆಯವರು ಯಾರಾದ್ರೂ ನಿಂತು ಗೆದ್ರೆ ಅಲ್ಲಿಂದ ಮುಂದೆ ಏನಾದ್ರೂ ಪಕ್ಷಾಂತರ ಮಾಡಿಬಿಟ್ರೆ ಅನ್ನೋ ಚಿಂತೆಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಜೊತೆಗೆ ಯೋಗೇಶ್ವರ್ಗೆ ಸಪೋರ್ಟ್ ಮಾಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮನಸ್ಸಿಲ್ಲ. ಹೀಗಾಗಿ ಚನ್ನಪಟ್ಟಣದಿಂದ ಅನಸೂಯ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತಂತ್ರಗಾರಿಕೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚನ್ನಪಟ್ಟಣದಿಂದ ಎಚ್.ಡಿ.ಕೆ ಸಹೋದರಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಂತೆ. ಇದರ ಬಗ್ಗೆ ಈಗಾಗಲೇ ಚರ್ಚೆಯೂ ಕೂಡ ನಡೆದಿದೆಯಂತೆ. ಎಚ್.ಡಿ.ಕೆ ಸಹೋದರಿ ಅನಸೂಯ ಇದಾರಲ್ಲ, ಅಂದ್ರೆ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ, ಅವರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಬೇರೆಯವರಿಗೆ ಟಿಕೆಟ್ ನೀಡುವ ಬದಲು ತಮ್ಮ ಸಹೋದರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಬೇರೆಯವರು ಗೆದ್ದು ಮುಂದೆ ಪಕ್ಷಾಂತರ ಮಾಡಿದ್ರೆ ಅನ್ನೋ ಚಿಂತೆಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಬಹಳ ಪ್ರಮುಖವಾಗಿ ಸಿ.ಪಿ. ಯೋಗೇಶ್ವರ್ ಅವರೇ ಅಲ್ಲಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಮನಸ್ಸಿಲ್ಲ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸೋದಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಮನಸ್ಸಿಲ್ಲ. ಹಾಗಾಗಿನೇ ಚನ್ನಪಟ್ಟಣದಿಂದ ಅನಸೂಯರನ್ನ ಕಣಕ್ಕಿಳಿಸುವುದು, ಆ ರೀತಿಯಾಗಿ ಯೋಚನೆ ಮಾಡೋದು ಒಳ್ಳೆಯದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.